ಲೋಕಾಪುರ ಮಾರ್ಗದಿಂದ ಧಾರವಾಡಕ್ಕೆ ನೂತನ ರೈಲು ಮಾರ್ಗ ನಿರ್ಮಾಣ ಖಚಿತ. ಕುತುಬುದ್ದೀನ್ ಕಾಜಿ. ಹೌದು ವೀಕ್ಷಕರೇ, ಬಾಗಲಕೋಟೆಯಲ್ಲಿ ಬುಧವಾರ ರಾಮದುರ್ಗ ತಾಲೂಕಾ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಮುಖಂಡರಾದ ಎಂಕೆ ಯಾದವಾಡ್ ಅವರ ಜೊತೆ ಹೋರಾಟದ ಸ್ಥಿತಿಗತಿ ಹಾಗೂ ಮುಂದಿನ ಹೋರಾಟದ ರೂಪರೇಷೆಗಳ ಕುರಿತು ಸಮಗ್ರವಾಗಿ ಚರ್ಚಿಸಿ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಕರ್ನಾಟಕ ರಾಜ್ಯ ರೈಲು ಹೋರಾಟ ಅಭಿವೃದ್ಧಿ ಸಮಿತಿ ರಾಜ್ಯಾಧ್ಯಕ್ಷ ಕುತುಬುದ್ದೀನ್ ಕಾಜಿ ಅವರು ಲೋಕಾಪುರದಿಂದ ರಾಮದುರ್ಗ ಸವದತ್ತಿ ಮಾರ್ಗವಾಗಿ ಧಾರವಾಡಕ್ಕೆ ನೂತನ ರೈಲು ಮಾರ್ಗ ನಿರ್ಮಾಣಕ್ಕಾಗಿ ನಡೆಯುತ್ತಿರುವ ಹೋರಾಟದ ಸ್ಥಿತಿಗತಿ ಮತ್ತು ರೂಪರೇಷೆಗಳ ಕುರಿತು ರಾಮದುರ್ಗ ತಾಲೂಕಾ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಮುಖಂಡರಾದ ಎಂಕೆ ಯಾದವಾಡ್ ಅವರೊಂದಿಗೆ ಸಮಗ್ರವಾಗಿ ಚರ್ಚಿಸಲಾಯಿತು. ಇತ್ತೀಚೆಗೆ ರಾಮದುರ್ಗ ಮತ್ತು ಸವದತ್ತಿ ತಾಲೂಕಿನಲ್ಲಿ ನಡೆಸಿದ ಬೃಹತ್ ಪ್ರತಿಭಟನೆಯ ಫಲವಾಗಿ ಕೇಂದ್ರ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಅವರು ಲೋಕಾಪುರದಿಂದ ರಾಮದುರ್ಗ ಸವದತ್ತಿ ಮಾರ್ಗವಾಗಿ ಧಾರವಾಡಕ್ಕೆ ನೂತನ ರೈಲು ಮಾರ್ಗ ನಿರ್ಮಾಣಕ್ಕಾಗಿ 2019ರಲ್ಲಿ ರೈಲ್ವೆ ಇಲಾಖೆಯಿಂದ ನಡೆದ ಸಮೀಕ್ಷೆಯನ್ನು ಪುನರ್ ಪರಿಶೀಲನೆ ಮಾಡಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇದು ನಮ್ಮ ಹೋರಾಟಕ್ಕೆ ಸಂದ ಜಯವೆಂದು ಹೇಳಬಹುದು. ಸದ್ಯ ಲೋಕಾಪುರದಿಂದ ಧಾರವಾಡಕ್ಕೆ ನೂತನ ರೈಲು ಮಾರ್ಗ ನಿರ್ಮಾಣಕ್ಕೆ ಯಾವುದೇ ತೊಡಕುಗಳಿಲ್ಲ. ಆದ್ದರಿಂದ ಕೇಂದ್ರ ಸರ್ಕಾರ ಮುಂಬರುವ 2025-26ನೇ ಸಾಲಿನ ಕೇಂದ್ರ ಮುಂಗಡ ಪತ್ರದಲ್ಲಿ ಈ ಯೋಜನೆಗೆ ಅನುಮೋದನೆ ನೀಡುವ ಎಲ್ಲ ಸಾಧ್ಯತೆಗಳು ಕಂಡುಬರುತ್ತಿವೆ. ಇದರ ಪ್ರಯುಕ್ತವಾಗಿ ನಾವು ಶೀಘ್ರದಲ್ಲೇ ಮಾನ್ಯ ವ್ಯವಸ್ಥಾಪಕರು ನೈಋತ್ಯ ರೈಲ್ವೆ ಹುಬ್ಬಳ್ಳಿ ಅವರಿಗೆ ಭೇಟಿಯಾಗಿ ಲೋಕಾಪುರದಿಂದ ಧಾರವಾಡಕ್ಕೆ ನೂತನ ರೈಲು ಮಾರ್ಗದ ಅವಶ್ಯಕತೆ, ಯೋಜನೆಯ ಮಹತ್ವ ಮತ್ತು ಈ ನೂತನ ರೈಲು ಮಾರ್ಗ ನಿರ್ಮಾಣದಿಂದ ಸಾರ್ವಜನಿಕರಿಗೆ ಹಾಗೂ ಸರ್ಕಾರಕ್ಕೆ ಆಗುವ ಲಾಭಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿ ಯೋಜನೆಯ ಅನುಷ್ಠಾನಕ್ಕಾಗಿ ಬೇಕಾಗುವ ಅಗತ್ಯ ಮಾಹಿತಿ ಮತ್ತು ದಾಖಲೆಗಳನ್ನು ಅವರ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸುತ್ತೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರಾಮದುರ್ಗ ತಾಲೂಕಾ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಮುಖಂಡರಾದ ಎಂಕೆ ಯಾದವಾಡ್ ಮತ್ತಿತರರು ಉಪಸ್ಥಿತರಿದ್ದರು. ಲೋಕಾಪುರ ರಾಮದುರ್ಗ ಸವದತ್ತಿ ಯಲ್ಲಮ್ಮ ಧಾರವಾಡ ರೈಲ್ವೆ ಮಾರ್ಗದ ಒಂದು ಸ್ಟೇಟಸ್ ಅಂದರೆ ಈಗ ಸ್ಥಿತಿಗತಿ ಏನದ ಅನ್ನುವಂಥದ್ದು ಅವರು ವಿಚಾರ ಮಾಡಕ್ಕೆ ಬಂದಾರ. ಭಾಳ ಸಂತೋಷ. ಕೆಲವು ದಿನಗಳ ಹಿಂದೆ ಒಂದು ಉಗ್ರವಾದಂಥ ಹೋರಾಟ ರಾಮದುರ್ಗದಲ್ಲಿ ನಡೆಸಿ ಸರ್ಕಾರಗಳ ಗಮನ ಸೆಳೆಯುವ ನಿಟ್ಟಿನೊಳಗೆ ಒಂದು ಪರಿಣಾಮಾತ್ಮಕವಾಗಿ ಒಂದು ಹೋರಾಟವನ್ನು ರಾಮದುರ್ಗದಲ್ಲಿ ಮಾಡಿದಂಥ ಅವರ ರೂವಾರಿ ನಮ್ಮ ಡಾಕ್ಟರ್ ಯಾದವಾಡ್ ಅವರು. ಅದರಂತೆ ನಮ್ಮ ಸವದತ್ತಿ ರೈಲ್ವೆ ಹೋರಾಟ ಸಮಿತಿಯವರು ಕೂಡ ಜನಪ್ರತಿನಿಧಿಗಳಿಗೆ ಎಚ್ಚರಗೊಳಿಸುವಲ್ಲಿ ಮತ್ತು ಸರ್ಕಾರಗಳ ಗಮನ ಸೆಳೆಯುವುದರಲ್ಲಿ ಸಂಪೂರ್ಣವಾದಂಥ ಒಂದು ಪ್ರಯತ್ನವನ್ನು ಮಾಡಿದ ಪ್ರತಿಫಲವಾಗಿ ಇವತ್ತು ಕೇಂದ್ರ ರೈಲ್ವೆ ಮಂತ್ರಿಗಳು ರೈಲ್ವೆ ಇಲಾಖೆಗೆ 2019ರ ಒಂದು ಕ್ರಿಯಾ ಯೋಜನೆ ಲೋಕಾಪುರ ಟು ಧಾರವಾಡ ಅದು ಮರು ಪರಿಶೀಲನೆ ಮಾಡಿರಿ ಅಂಥೇಳಿ ಒಂದು ಪತ್ರವನ್ನು ಬರೆದಾರೆ. ಅದು ಒಂದು ನಮಗೆ ಈ ಹೋರಾಟಕ್ಕೆ ಸಂದ ಜಯ ಅಂತ ಹೇಳ್ಬೋದು. ಅದರಂತೆ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದೆವು. ಮರು ಸರ್ವೆ ಮಾಡುವ ಅವಶ್ಯಕತೆ ಇಲ್ಲ, ಪರಿಶೀಲನೆ ಮಾಡಿರಿ ಅಂತ ಹೇಳಿದ್ದೆವು. ಅದರಂತೆ ಅವರು ಪರಿಶೀಲನೆಗೆ ಆದೇಶ ಮಾಡ್ಯಾರ. ಈ ಒಂದು ಪರಿಶೀಲನೆಯೊಳಗೆ ಕಮರ್ಷಿಯಲ್, ಟ್ರಾಫಿಕ್ ಮತ್ತು ಇಂಜಿನಿಯರಿಂಗ್ 3 ಸಮೀಕ್ಷೆಯಲ್ಲಿ ಈ ಯೋಜನೆ ಯಾವುದೇ ಸಮೀಕ್ಷೆಯಲ್ಲಿ ಹಿಂದೇಟ ಇಲ್ಲ. ಇದು ಎಲ್ಲದಕ್ಕೂ ಫಿಟ್ ಇದ್ದಂಥ ರೈಲ್ವೆ ಮಾರ್ಗ. ಸರ್ಕಾರ ಮುಂಬರುವ ಕೇಂದ್ರ ಮುಂಗಡ ಪತ್ರದಲ್ಲಿ ಅಂದರೆ 2025-26ನೇ ಮುಂಗಡ ಪತ್ರದಲ್ಲಿ ಈ ಯೋಜನೆ ಅನುಷ್ಠಾನಗೊಳಿಸುವಕ್ಕೆ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಆ ಒಂದು ಪ್ರಯುಕ್ತವಾಗಿ ನಾವು ಅತಿ ಶೀಘ್ರದಲ್ಲಿ ಮಾನ್ಯ ಜನರಲ್ ಮ್ಯಾನೇಜರ್ ನೈಋತ್ಯ ರೈಲ್ವೆ ಹುಬ್ಬಳ್ಳಿ ಅವ್ರಿಗೆ ಈ ಯೋಜನೆಯ ಮಹತ್ವತೆ ಮತ್ತು ಜನರಿಗೆ ಅನುಕೂಲತೆ, ಸರ್ಕಾರಕ್ಕೆ ಆಗುವಂಥ ಲಾಭ ಇವೆಲ್ಲ ವಿವರಣೆಯನ್ನು ಅತಿ ಶೀಘ್ರದಲ್ಲೇ ಒದಗಿಸ್ತೀವಿ. ಅದರಂತೆ ಮುಂಬರುವ ಬಜೆಟ್ನೊಳಗೆ ಈ ಯೋಜನೆ ಅನುಷ್ಠಾನಗೊಳಿಸಲಿಕ್ಕೆ ಏನು ಅಗತ್ಯ ದಾಖಲೆಗಳನ್ನು ಬೇಕು ರೈಲ್ವೆ ಇಲಾಖೆಯ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ರವಾನೆ ಮಾಡುವ ಪ್ರಯತ್ನವನ್ನು ಮಾಡ್ತೀವಿ. ಈ ಯೋಜನೆಗೆ, ಈ ಹೋರಾಟಕ್ಕೆ ಏನು ನಮ್ಮ ಭಾಗದ ಜನಪ್ರತಿನಿಧಿಗಳು, ಶಾಸಕರುಗಳು, ಸಚಿವರುಗಳು
ಮತ್ತು ರೈಲ್ವೆ ಇಲಾಖೆಯವರು ಏನು ಸಹಕಾರ ಕೊಟ್ಟಾರ ಆ ಸಹಕಾರಕ್ಕೆ ರಾಮದುರ್ಗ ಮತ್ತು ಸವದತ್ತಿ ಭಾಗದ ಎಲ್ಲ ರೈಲ್ವೆ ಪ್ರಯಾಣಿಕರು ರೈಲ್ವೆ ಅಪೇಕ್ಷಿತರು ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛಪಡ್ತೀನಿ. ನಾನು ಕುತುಬುದ್ದೀನ್ ಕಾಜಿ.